ಭೀಮಾ ನಾಯಕ್ ಅವ್ರ ಹೇಳಿಕೆಯನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯನವರ ಮುಟ್ಟಿದ್ರೆ ಸರಿ ಇರೋದಿಲ್ಲ ಅನ್ನೋ ಸಂದೇಶವನ್ನ ಅವರು ಕೂಡ ಅವ್ರ ಮಾತಿನಲ್ಲಿ ಪರೋಕ್ಷವಾಗಿ ತಿಳಿಸಿದ್ರು. ಅಂದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಬಣ ತಮಗೂ ಕೂಡ ಕುರ್ಚಿ ಬಗ್ಗೆ ಆಸಕ್ತಿ ಇದೆ ಅನ್ನೋದನ್ನ ಡೆಲಿಬರೇಟ್ ಆಗಿ ಜನರ ಮುಂದೆ, ತಮ್ಮದೇ ಪಕ್ಷದ ನಾಯಕರ ಮುಂದೆ, ಹೈಕಮಾಂಡ್ ನ ಮುಂದೆ ಕೂಡ ತೋರಿಸೋ ಪ್ರಯತ್ನ ಕಂಟಿನ್ಯೂಸ್ ಆಗಿ ಆಗ್ತಲೇ ಇದೆ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರು ಅವರ ರಾಜಕೀಯ ಇತಿಹಾಸ ನೋಡಿ 2005ರಿಂದ ಇಲ್ಲಿವರೆಗೂ ನೋಡಿ, ಯಾವಾಗಲೂ ಕೂಡ ನನ್ನನ್ನು ಮುಟ್ಟಿದ್ರೆ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾನೆ ಬಂದಿದ್ದಾರೆ. ಅದು ಆಯಕಟ್ಟಿನ ಕಾಲಘಟ್ಟಗಳಲ್ಲಿ ಅದೇ ಸಂದೇಶ ಈ ಒಂದು ಸಮಾವೇಶದ ಮೂಲಕ ಹೋಗ್ತಾ ಇದೆ. ಆಮೇಲೆ ನಾವು ಈ ಒಂದು ಒಪ್ಪಂದದ ಬಗ್ಗೆ ಮಾತಾಡೋದಾದ್ರೆ, 50-50 ಪವರ್ ಶೇರಿಂಗ್ ಫಾರ್ಮುಲಾ ಬಗ್ಗೆ ಮಾತಾಡೋದಾದ್ರೆ, ಈ 50-50 ಪವರ್ ಶೇರಿಂಗ್ ಫಾರ್ಮುಲಾ ಯಾರ ನಡುವೆ ಆಗಿದ್ರೆ ಯಾರ ನಡುವೆ ಆಗಿರ್ತದೆ? ಮೇ 2023ರಲ್ಲಿ ನಮ್ಮ KC ವೇಣುಗೋಪಾಲ್, ಸುರ್ಜೇವಾಲಾ ಮತ್ತೆ ಗಾಂಧಿ ಕುಟುಂಬ, ಖರ್ಗೆ ಅವರು ಮತ್ತೆ ಇವರಿಬ್ರು ನಾಯಕರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಇಷ್ಟೇ ಜನರ ಮಧ್ಯೆ ಆಗಿರುವಂತ ಒಪ್ಪಂದ ಆಗಿದೆ ಅಂತ ಯಾಕೆ ನಾವು ಮಾಧ್ಯಮದಲ್ಲಿ ಪದೇ ಪದೇ ಹೇಳ್ತಿದೀವಿ ಅಂದ್ರೆ, ಈ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಇತಿಹಾಸನೇ, ಅಲ್ಲಿ ಒಂದು ಐತಿಹಾಸಿಕ ಘಟನೆಗಳು ನಡೆದು ಹೋಗಿದ್ದು. ವಾರಗಂಟ್ಲಲ್ಲಿ ಡೆಲ್ಲಿನ ಇಬ್ರು ನಾಯಕರುಗಳು ಇದ್ರು, ನಾನೇ ಮುಖ್ಯಮಂತ್ರಿ ಆಗ್ಬೇಕಂತ ಇಬ್ರು ಪಟ್ಟಿಡಿದ್ರು. ಅದಕ್ಕೆ ಕಾರಣಗಳೇನಿದ್ದು? ಈ ಒಂದು ಚುನಾವಣೆ ಗೆಲುವು DK ಶಿವಕುಮಾರ್ ಬಣದಿಂದ ಹೇಳೋದೇನಂದ್ರೆ, ನಾವು 5% ಓಟುಗಳನ್ನ, ಒಕ್ಕಲಿಗ ಓಟುಗಳನ್ನ ಇಲ್ಲಿ ಕ್ರೋಢೀಕರಿಸಿ ತಂದಿದ್ದೇವೆ. ಆದ್ದರಿಂದ ಮತ್ತೆ ಈ ಸಿದ್ದರಾಮಯ್ಯ ಈಗಾಗಲೇ ಒಂದು ಸರ್ತಿ ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ದರಿಂದ ನನಗೆ ಈ ಸರ್ತಿ ಅವಕಾಶ ಕೊಡಬೇಕು ಅಂತ ಇವರು ವಾದ. ಆದರೆ ಇಲ್ಲ, ಆ ಒಕ್ಕಲಿಗರ ಓಟು ಅದಕ್ಕಿಂತ ಹೆಚ್ಚಾಗಿ ಅಹಿಂದ ಬಲದಿಂದ ನಾವು ಬಂದಿದ್ದೇವೆ ಅಂತ ಸಿದ್ದರಾಮಯ್ಯನ ಬಣ ಮತ್ತು ಸಿದ್ದರಾಮಯ್ಯನ ಒಂದು ಜನಪ್ರಿಯತೆ, ಇವೆರಡು ಹಗ್ಗ ಜಗಾಟ ನಡೆದಾದ್ಮೇಲೆ ಕೊನೆಗೆ ಬಂದಿರೋದು ಒಂದು. ಯಾಕೆಂದ್ರೆ ಇದನ್ನ ಬಿಟ್ಟು ಬೇರೆ ಮಾರ್ಗನೇ ಇರಲಿಲ್ಲ. ಅವಾಗ DK ಶಿವಕುಮಾರ್ ಅವರಿಗೆ ಇಲ್ಲ, ನಿಮ್ಗೆ ಅಧಿಕಾರ ಕೊಡೋದಿಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗೂ ಇರಲಿಲ್ಲ, ಈಗೂ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿಗೆ ಅಷ್ಟು ಶಿಸ್ತಿನಿಂದ ದುಡಿದಿದ್ದಾರೆ DK ಶಿವಕುಮಾರ್, ಅದನ್ನ ಅವರು ಅಲಕ್ಷ್ಯ ಮಾಡುವಂಗಿಲ್ಲ. ಹಾಗಿರುವಾಗ ಹೊರಗಡೆ ಬಂದ ತಕ್ಷಣನೇ ಯಾಕೆ MB ಪಾಟೀಲ್ ಅವಾಗ್ಲೇ ಇಲ್ಲ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾರೆ? ಯಾಕಂದ್ರೆ ಆ DK ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣಗಳ ನಡುವಿನ ಇದು ಒಂದು ಸಂಘರ್ಷ. ಹಾಗೇನೆ ಯಾಕೆ ಇದಕ್ಕೊಂದು ಇತಿಹಾಸ ನಾನು ಹೇಳ್ತಾ ಇದ್ದೇನೆಂದ್ರೆ, 2013ಕ್ಕೆ ಚುನಾವಣೆ ಆದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏನಾಯ್ತು? ಇದೇ ಪರಮೇಶ್ವರ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ರು, ಇದೇ ಖರ್ಗೆ ಅವರು ಹಾಗೆ ಮುಖ್ಯಮಂತ್ರಿ ರೇಸಲ್ಲಿದ್ರು. ಇಬ್ಬರನ್ನೂ ದಾಟಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಅಲ್ಲಿವರೆಗೂ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡು ಬಂದಂತ ಸಿದ್ದರಾಮಯ್ಯನವರು ಯಾಕೆ? ಇದೇ ಅಹಿಂದ ವೋಟ್ ಬ್ಯಾಂಕು, ಇದೇ ಅಹಿಂದ, ನಾನೇ ಅಹಿಂದ ಅನ್ನುವಂಥ ಮೆಸೇಜಿಂಗ್ ಮೇಲೆನೆ 2022ರಲ್ಲಿ ಸಿದ್ದರಾಮೋತ್ಸವ ಏನಕ್ಕೆ ಆಗ್ತದೆ? ಮತ್ತೆ DK ಶಿವಕುಮಾರ್ ನನ್ನ ಪೈಪೋಟಿಯಿಂದ ಗೆಲ್ಲಬಾರ್ದು ಅಂತ ಹೇಳಿ ನಾನೇ ಅಹಿಂದ ಮುಖ್ಯ ಇಲ್ಲಿ ಅಂತ ಮತ್ತೆ ಡಿಫೈನ್ ಮಾಡ್ತಾರೆ. ಇವತ್ತು ನಡೆದಿದ್ದು ಅದೇ ರೀಡಿಫೈನಿಂಗ್ ಆಫ್ ಹಿಸ್ ಪವರ್ ಪೊಲಿಟಿಕ್ಸ್. ಸರಿ, ಹೀಗಿರುವಾಗ DK ಶಿವಕುಮಾರ್ ಏನ್ ಮಾತಾಡ್ತಾರೆ? ಅವರು ಹಿ ಡಸಂಟ್ ವಾಂಟ್ ಗೆಟ್ ಇನ್ ಟು ದಿಸ್. ಯಾಕೆ ಹೈಕಮಾಂಡ್ ಗೊತ್ತಿದೆ, DK ಶಿವಕುಮಾರ್ ಮಾಧ್ಯಮದಲ್ಲಿ ಮೊನ್ನೆ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ರಾಜಕಾರಣ ಮಾಡೋದಿಲ್ಲ, ಅದು ಇಸ್ ವೆರಿ ಗುಡ್ ಸ್ಟ್ಯಾಂಡ್. ಹೀಗಿರುವಾಗ ಏನಾಗ್ಬಿಡ್ತದೆ? ಈಗ ಪರಮೇಶ್ವರ್ ತರದವರು ಇದೇ DK ಶಿವಕುಮಾರ್ ಮೊನ್ನೆ 2023 ಚುನಾವಣೆ ಮುಂಚಿನ ದಿನಗಳು ಏನ್ ಹೇಳ್ತಿದ್ರು? ಸಿದ್ದರಾಮಯ್ಯ ನಾನಾಗದೆ ಹೋದ್ರೆ ಖರ್ಗೆ ಅವರು ಆಗ್ಲಿ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು. ಈಗ ಪರಮೇಶ್ವರ್ ಒಂದು ಅವಕಾಶ ವಂಚಿತರಾಗಿದೆ 2013ಕ್ಕೆ. ಈಗ ಅವ್ರಿಗೂ ಒಂದು ಆಸೆ ಚಿಗುರಿದೆ. ಅದಕ್ಕೆ ಅವ್ರ ದನಿಯಲ್ಲಿ ಅರ್ಥ ಮಾತಲ್ಲ, ದನಿಯಲ್ಲಿ ಅರ್ಥ ಇದೆ. DK ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಬಗ್ಗೆ ಪುಂಖಾನುಪುಂಖ ಹೊಗಳಿಕೆ ಭಾಷಣದ ಬಗ್ಗೆ ನನಗೆ ಕುತೂಹಲದ ಒಂದು ಲಾಸ್ಟ್ ಬ್ರೇಕಿಂಗ್ ಇದೆ. ಪರಮೇಶ್ವರ್ ಅವರ ರಿಯಾಕ್ಷನ್ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ಬಿಡಿ, ಕಡೆ ಬ್ರೇಕಿಂಗ್ ರೆಡಿ ಮಾಡಿ. ಇಲ್ಲಿ ನಡೀತಾ ಇರತಕ್ಕಂಥದ್ದು ಹೇಗಾದ್ರೂ ಮಾಡಿ ಆ ಬಣದಿಂದ ಈ ಬಣಕ್ಕೆ, ಈ ಬಣದಿಂದ ಆ ಬಣಕ್ಕೆ ಯಾರು ಮೊದಲು ನಮ್ಗೆ ಅವಕಾಶ ಇರುವಂತ ಸಂದರ್ಭದಲ್ಲಿ ಅವ್ರನ್ನ ಕೆಳಕ್ಕಿಳಿಸಿ ನಾವು ಆಗ್ಲೇಬೇಕು ಅಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಎರಡು ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ, ಅದು ಪ್ಲಸ್ ವಕ್ತಾರದೊಂದು ವಿಷಯ ಹೇಳ್ತೀನಿ. ಯಾಕೆ ಇವತ್ತು ಪರಮೇಶ್ವರ್ ಅಷ್ಟೊಂದು ಧೈರ್ಯವಾಗಿ ಹೇಳ್ತಿದೆ ಅಂದ್ರೆ, ಯಾವ ಕಾಂಗ್ರೆಸ್ ಈ ದೇಶದಲ್ಲಿ ಶುರು ಮಾಡ್ಕೊಂಬಂತು ಆವತ್ತಿಂದ ಎರಡು ವರ್ಗಗಳನ್ನ ಅವರು ಓಲೈಸ್ಕೊಂಡ್ಬಂದು, ಒಂದು ಮುಸಲ್ಮಾನರು ಓಲೈಸಿದ್ರು, ಹಿಂದುಳಿದ ವರ್ಗದವ್ರನ್ನ ಓಲೈಸ್ಕೊಂಡ್ಬಂದ್ರು. ಒಂದು ನಿಮಿಷ ಹೇಳೋ ತನಕ ಕೇಳಿ, ನಾನೇನು ಮಾತಾಡಿಲ್ಲ ದಯಮಾಡಿ. ಯಾಕೆ ಇವತ್ತು ಅವ್ರು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಒಂದು ಮತಗಳನ್ನು ಪಡ್ಕೊಂಡಿದ್ರು, ನಮ್ಮ ಒಂದು ಮತಗಳನ್ನು ಪಡ್ಕೊಂಡು ಮೋಸ ಮಾಡ್ತಿದ್ದಾರೆ. DK ಶಿವಕುಮಾರ್ ಯಾಕೆ ಕ್ಲೈಮ್ ಮಾಡ್ತಿದ್ದಾರೆ? ಪೆನ್ನು ಪೇಪರ್ ಕೊಡಿ ಅಂತಂದ್ರೆ ಆ ಸಮಾಜದವ್ರು ಇವತ್ತು ವೋಟ್ ಮಾಡಿದ್ರು, ಹಾಗಾದ್ರೆ ಈಗ ಅವ್ರಿಗೆ ಮೋಸ ಮಾಡ್ದಂಗೆ ತಾನೆ. ಮತ್ತೆ ಹೈಕಮಾಂಡ್ ಬಗ್ಗೆ ನಮ್ಮ ವಕ್ತಾರರು ಭಾರಿ ಚೆನ್ನಾಗಿ ಮಾತಾಡ್ತಾ ಇದ್ರು.
ಇದೇ ಒಂದು ಕಾಂಗ್ರೆಸ್ ಅಲ್ಲಿ ಸಿಎಂ ವಿಷಯಕ್ಕೆ ಬಂದಾಗ 25 ಜನ ಅವರು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟರು ಹೈಕಮಾಂಡ್ ಮೀರಿ. ಎಲ್ಲಿವರೆಗೂ ಅಂತಂದ್ರೆ ಕೊನೆಗೆ ಹೈಕಮಾಂಡ್ ಬರಬೇಕಾಯ್ತು. ಹಾಗಾದ್ರೆ ಇದೇ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ರಾಜ್ಯದಲ್ಲಿ ಯಾರು ಕೂಡ ಬೇಜವಾಬ್ದಾರಿ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ. ಇವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಇವ್ರ ಮೇಲೆ ಆಕ್ಷನ್ ತಗೋತಾರೆ ತಾಕತ್ತಿದೆ ಇವರಿಗೆ. ಮತ್ತೊಂದು ಇದೇ ಹೈಕಮಾಂಡ್ ಮೇಡಮ್ 6 ತಿಂಗಳಿಂದ ಗಮನಿಸಿ ನಾಗೇಂದ್ರ ಸರ್, ಗಮನಿಸಿ. ಬಹಳ ಮುಖ್ಯವಾಗಿ ಪಕ್ಷ ನಿಷ್ಠೆಯ ಶಂಕವನ್ನ ಮೊಳಗಿಸಿದ್ರು ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು. ಸಿಎಂಗೆ ನಾನ್ ಬೆನ್ನಿಗೆ ಬಂಡೆಯಾಗಿ ನಿಲ್ತೀನಿ ಅಂತ ಹೇಳ್ತಲೇ ಹೈಕಮಾಂಡ್ಗೆ ನೇರವಾಗಿ ಸಂದೇಶವನ್ನ ರವಾನೆ ಮಾಡಿದ್ರ, ನನ್ನನ್ನ ಸಿಎಂ ಮಾಡಬೇಕು, ಆದ್ರೆ ಸಿದ್ದರಾಮಯ್ಯನವರು ಹಾಗೆ ಹೈಕಮಾಂಡ್ ನಾಯಕರು ಇಬ್ಬರು ಒಪ್ಪಿ ನನ್ನನ್ನ ಸಿಎಂ ಮಾಡಬೇಕು, ನಾನು ಪಕ್ಷನಿಷ್ಠ, ಬೇರೆ ಎಲ್ಲರಿಗಿಂತ ನನ್ನಲ್ಲಿರುವ ಪಕ್ಷನಿಷ್ಠೆ ಶ್ರೇಷ್ಠ ಅನ್ನೋ ಇಂಡೈರೆಕ್ಟ್ ಸಂದೇಶವೇನಾದ್ರೂ ಕೊಟ್ರ ಡಿ.ಕೆ. ಶಿವಕುಮಾರ್ ಅವರು? ಆ ಬೈಟನ್ ಕೂಡ ಕ್ವಿಕ್ ಆಗಿ ಪ್ಲೇ ಮಾಡ್ಕೊಂಡ್ಬಿಡಿ. ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ.ಕೆ. ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನ ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ, ನನ್ನ ಧರ್ಮ. ಸಮಯ ಬಹಳ ಕಮ್ಮಿ ಇದೆ, ಇದ್ರ ಬಗ್ಗೆ ನನಗೆ ಸುದೀರ್ಘವಾಗಿ ಮಾತನಾಡಬೇಕು ಅಂತಿತ್ತು. ಇಕ್ನಾಳ್ ಸರ್ ಕಡೆ 30 ಸೆಕೆಂಡ್ ಅಷ್ಟೇ ಇದೆ. ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ ನಾವು ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಡಿ.ಕೆ. ಶಿವಕುಮಾರ್ he does not want to be seen as a dissident. ತಾನು ಭಿನ್ನ, ನನಗೊಂದು ಏನೋದು ಭಿನ್ನ ಮತ ಇದೆ ಅಂತ ಆ ಒಂದು ತೋರಿಕೊಳ್ಳೋದು ಬೇಕಾಗಿನೇ ಇಲ್ಲ. ಯಾಕಂದ್ರೆ 2 ವಿಚಾರಗಳು. ಒಂದು, ಅವರಿಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ಪಕ್ಷ ಶಿಸ್ತಿನ ಬಗ್ಗೆ ನಂಬಿಕೆ ಇದೆ. ಹಾಗೇನೆ ಸಿದ್ದರಾಮಯ್ಯನವರಿಗೆ 2 ಸಲ ಅವಕಾಶ ಕೊಟ್ಟಿದ್ದಾರೆ. ಆ ಕಾರಣಗಳಿಂದಾಗಿ ಹೈಕಮಾಂಡ್ ತನಗೆ ಮೋಸ ಮಾಡೋದಿಲ್ಲ ಒಂದು ವಿಶ್ವಾಸ ಇದೆ. ಇದ್ರ ಜೊತೆಗೆ ನಾವು ಒಂದು 10 ಸೆಕೆಂಡ್ ಅಲ್ಲಿ ಇದು ಇನ್ನೊಂದು ಆಯಾಮವನ್ನು ನಾನು ಇಲ್ಲಿ ನೋಟ್ ಮಾಡಬೇಕು, ಟಿಪ್ಪಣಿ ಮಾಡಬೇಕು. ಏನಂದ್ರೆ, ಈ ಸಿದ್ದರಾಮಯ್ಯನವರ ಈ ಒಂದು ನಾಳೆ ಏನು ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಅಧಿಕಾರ ಹಸ್ತಾಂತರ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಈ ವಚನ ಭ್ರಷ್ಟತೆ ಅನ್ನೋದೊಂದು ಆರೋಪ ಇದೆಯಲ್ಲ ಕರ್ನಾಟಕದ ರಾಜಕಾರಣದಲ್ಲಿ. ಈ ವಚನ ಭ್ರಷ್ಟತೆಯಿಂದ ಅನೇಕ ರಾಜಕೀಯ ಪಲ್ಲಟಗಳೇ ನಡೆದು ಹೋಗಿಬಿಟ್ಟಿವೆ. ಇಲ್ಲಿ ಸಿದ್ದರಾಮಯ್ಯ ರಾಜಕಾರಣ ಏನಿತ್ತು, ಅಹಿಂದ. ದೇವೇಗೌಡ ಜೊತೆಲಿ ಮಾಡಿದ ರಾಜಕಾರಣ ಏನು, ಅಹಿಂದ ವರ್ಸಸ್ ಒಕ್ಕಲಿಗ. ಅಲ್ಲಿವರೆಗೂ ಒಕ್ಕಲಿಗ ಪಕ್ಷ ಅಂತ ಇತ್ತು ಜೆಡಿಎಸ್. ಇಲ್ಲ, ಅಹಿಂದ ವರ್ಸಸ್ ಒಕ್ಕಲಿಗ ಅಂತ ಒಂದು ಸಮೀಕರಣ ಸೃಷ್ಟಿ ಮಾಡಿದ್ರು. ಈಗ ಕೂಡ ಮಾಡ್ತಾ ಇರೋದು ಅದನ್ನೇ. ಈ ಒಕ್ಕಲಿಗ ಮತ್ತು ಲಿಂಗಾಯತರ ಮಧ್ಯೆ ಭಿನ್ನಾಭಿಪ್ರಾಯ ಒಂದು ಒಡಕು ಉಂಟಾಗಿದೆ ಇದು ವಚನ ಭ್ರಷ್ಟತೆಯಿಂದ. ಇನ್ನೊಂದು ವಚನ ಭ್ರಷ್ಟತೆಯಿಂದ ಮತ್ತೆರಡು ಸಮುದಾಯಗಳು ಒಡೆದೋಗ್ತಾವ ಅಂತ ಒಂದು ಅನುಮಾನ. ನನ್ಗೆ ಸಮಯ ಆಯ್ತು, ಕುತೂಹಲ ಆಯ್ತು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅಂತಂದ್ರೆ 53% ಜನ, ಕ್ಷಮೆ ಇರ್ಲಿ ಸರ್, 53% ಜನ ಆಗೋದಿಲ್ಲ ಅಂತ ಹೇಳಿದ್ದಾರೆ, ಆಗ್ತಾರೆ ಅಂದವ್ರು 39% ಜನ. ಧನ್ಯವಾದ, ಕ್ಷಮೆ ಇರಲಿ, ನನಗೆ ಗೊತ್ತು ಇದ್ರ ಬಗ್ಗೆ ಬಹಳಷ್ಟು ಮಾತನಾಡ್ಲಿಕ್ಕೆ ವಿಷಯ ಆಯ್ತು. ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದೆ. ಭಾರತ ಚರ್ಚೆಯ ಕಡೆ ಭಾಗವಾಗಿ ಸುಭದ್ರ ಸರ್ಕಾರ, ಅದರಲ್ಲೂ ಬಹುಮತ ಪಡೆದು ರಚನೆಯಾಗಿರುವ ಸರ್ಕಾರ, ಆಡಳಿತ ಹಾಗೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಅಷ್ಟೇ ಸುಭದ್ರತೆಯನ್ನ ಜನರು ಅಪೇಕ್ಷೆ ಮಾಡ್ತಾರೆ. ಆದ್ರೆ ಪವರ್ ಶೇರಿಂಗ್ ನಂತಹ ಕಚ್ಚಾಟಗಳು ಅಂತ ಹೇಳಿಕೆಗಳು ಜನಸಾಮಾನ್ಯರ ಮುಂದೆ ಬಂದಾಗ ಸರ್ಕಾರದ ಕಡೆಗಿರುವ ವಿಶ್ವಾಸಾರ್ಹತೆ ಬಗ್ಗೆನೇ ಪ್ರಶ್ನೆಗಳು ಹೇಳುವಂತೆ ಮಾಡುತ್ತೆ. ನಾವು ಸಮಾವೇಶ ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ರು ಕೂಡ ಕಾಂಗ್ರೆಸ್ನವರು, ಪರಮೇಶ್ವರ್ ಅಂತವರ ಹೇಳಿಕೆ ಮತ್ತೆ ಆ ಪ್ರಶ್ನೆಗಳನ್ನ ಹೆಚ್ಚಾಗುವಂತೆ ಮಾಡ್ತಿದೆ. ಕಾದ್ ನೋಡೋಣ ಕಾಂಗ್ರೆಸ್ ಈ ಪ್ರಶ್ನೆಗಳಿಗೆ ಯಾವ ರೀತಿಯಾದ ಉತ್ತರವನ್ನ ಮುಂದಿನ ದಿನಗಳಲ್ಲಿ ಕೊಡುತ್ತೆ ಅಂತ ಹೇಳಿ.